ನಾಯಕತ್ವದ ದೇಶದಲ್ಲಿ ಹಿಂದೂಗಳಿಗೂ ರಕ್ಷಣೆ ಇಲ್ವಾ? ಮೋದಿ ನಾಯಕತ್ವದ ದೇಶದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ವಂತ ಯಾರು ಹೇಳ್ತಾರೆ? ಕಾಶ್ಮೀರಲ್ಲಾಗಿರುವಂತ ನೀವು ಅದೇ ಒಂದೇ 28 ಮಂದಿದೆ. ಈ 10 ವರ್ಷದ ಏನಾಗಿತ್ತು ಕಾಶ್ಮೀರ್ನಾಗ? ಮೋದಿಯವ್ರ ಅದಾರ್ಥ ಸುರಕ್ಷಿತ ಅದೀವಿ. ಹುಚ್ಚ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದ್ರೆ ನೀವು ಯಾರೂ ಉಳಿತಿದ್ದಿಲ್ಲ. ಏನು ಹೆಸರು ನಿಮ್ಮದು? ಹೆಸರೇ ನಿಮ್ಮದು? ಪತ್ರಕರ್ತರು ಹೌದಲ್ಲ? ಹಾಂ, ನೀವು ಇಷ್ಟೊತ್ತಿಗೆ ಬಸಿರಮ್ಮದ ಆಗಿರ್ತಿದ್ರಿ. ಅದಕ್ಕೆ ನೀವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದಾರ್ಥ ನಮ್ಮದೆಲ್ಲ ಇನ್ನೂ ಗೌರವ ಇದೆ ಜಗತ್ತ. ಯುದ್ಧ ಮಾಡಬೇಕು, ಬಿಡಬೇಕು, ಅಲ್ಲಿ ಪರಿಸ್ಥಿತಿ ಏನನ್ನೋದು ಪ್ರಧಾನಮಂತ್ರಿಗಳು ಅದನ್ನೆಲ್ಲ ಕೂಲಂಕುಷವಾಗಿ ಅದನ್ನು ಅಧ್ಯಯನ ಮಾಡಿ ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಇವತ್ತು ನೋಡ್ರಿ, ಒಂದು ಸಿಂಧೂ ನದಿಯ ಇದನ್ನೇ ಬಂದ್ ಮಾಡ್ಯಾರ. ಆದ್ರೆ ಪಾಕಿಸ್ತಾನಕ್ಕಿಂತ ಹೊಯ್ಕೊಳ್ಳೋರು ಇಲ್ಲಿ ಅದಾರ ನಮ್ಮ ಕರ್ನಾಟಕದಾಗ. ಒಬ್ಬ ಏನೋ ಅಯೋಗ್ಯ ನಮಗೆ ಪತ್ರ ಬರ್ತಾರತ್ತವ. ಕಾಂಗ್ರೆಸ್ ಹೇಳ್ತಾನೆ ಹೆಚ್ಚಿಗೆ ಮಳೆಯಾಗಿ ನೀರಾದ್ರೆ ಏನು ಮಾಡೋರತ್ತ. ಕಾವೇರಿ ಒಳಗೆ ಜಗಳಾಡ್ತೀವಿ ನಾವು ತಮಿಳ್ನಾಡ್ದವ್ರು. ಅವಾಗ ಸಿಕ್ಕಾಪಟ್ಟೆ ಮಳೆ ಆದಾಗ ಏನಾಗ್ತಿತ್ತು, ಅದು ಡ್ಯಾಮ್ ಸಿಗಿದು ಹೋಗ್ತದೆ. ಹಂಗೆ ಹೋಗಲ್ಯಾಕ ಅದನ್ನೆಲ್ಲ ನೀರು ವಾಪಸ್ ನಮ್ಮ ದೇಶ ಒಳಗೆ ಬಂದ್ಬಿಡ್ತದಂದ್ರೆ ಮೊದಲೇದೇ ಭಾಳ ದೊಡ್ಡ ಇದು ನಿರ್ಣಯ ತೊಗೊಂಡಿದ್ದು ನರೇಂದ್ರ ಮೋದಿಯವರು. ಮತ್ತು ಅದು ಅವ್ರ ರಾಜತಾಂತ್ರಿಕರು ಹೊರಗೆ ಹಾಕುವಂಥದ್ದು, ಇಲ್ಲಿರುವಂಥ ಪಾಕಿಸ್ತಾನಿಯರು ಹೊರಗೆ ಹಾಕೋದು, ಇವೆಲ್ಲ ಕಠಿಣ ನಿರ್ಣಯಗಳೇ. ಏನೋ ಮಾಡಬೇಕಂತ ದೇಶದ ಭಕ್ತರು ಎಲ್ಲರೂ ಹಿಂದೂಗಳು ಒಂದು ರಕ್ತ ಕುದೀತಿದೆ ಸರ್. ಮಾಡ್ತಾರೆ. ನರೇಂದ್ರ ಮೋದಿ ಅವರು ಸುಮ್ಮಿಲ್ಲ, ಅವ್ರು ಮಾತಾಡೋಕ್ಕೆ ಬರೋದಿಲ್ಲ. ಅವರು ಪ್ರಧಾನಮಂತ್ರಿಯಾಗಿ ಮಾತಾಡೋಕ್ಕೆ ಬರೋದಿಲ್ಲ. ಆದರೆ ನೀವು ನೋಡಿರಿ, ಗಮನ ಮಾಡಿರಿ, ಇಡೀ ಜಗತ್ತಿನಾಗ ಅಮೇರಿಕಾ ನಮಗೆ ಸಪೋರ್ಟ್ ಮಾಡಿದೆ, ರಷ್ಯಾ ಸಪೋರ್ಟ್ ಮಾಡಿದೆ, ಇಸ್ರೇಲ್ ಅಂತೂ ಈಗಾಗಲೇ ನನಗೆ ಗೊತ್ತಿಲ್ಲ ವಿಮಾನಗಳ ಸಹಿತ ನೋಡ್ರಿ. ಅದೆಲ್ಲ ಅಂದ್ರೆ ನರೇಂದ್ರ ಮೋದಿಯವರು ಮುಸ್ಲಿಂ ರಾಷ್ಟ್ರಗಳಲ್ಲೂ ಸಹ ಸಪೋರ್ಟ್ ಸಿಗ್ತಾ ಇದೆ. ಅವರು ಮೊನ್ನೆ ಅವರು ಸೌದಿಗೆ ಹೋಗಿದ್ರು. ಅಂದ್ರೆ ಇಲ್ಲಿರುವಂಥ ಈ ನಕಲಿ ಮುಸ್ಲಿಮ್ರಲ್ಲ, ಸೌದಿ ಒಳಗಿರುವಂಥವ್ರೆ ಅವರು ಅಸಲಿ, ಅವರು ಭಾರತಕ್ಕೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಎಲ್ಲ ಏನು ಅದಕ್ಕೆ ಖಡ್ಗಕ್ಕೆ, ಔರಂಗಜೇಬನ ಖಡ್ಗಕ್ಕೆ, ಟಿಪ್ಪು ಸುಲ್ತಾನ್ ಖಡ್ಗಕ್ಕೆ, ನಿಜಾಮನ ಖಡ್ಗಕ್ಕೆ ಸಾಬರಾಗ್ಯಾರಲ್ಲ, ಸಾಮಾನು ಕತ್ತರಿಸ್ಕೊಂಡಾರಲ್ಲ, ಅವರು ನಾನು ಕಂಟ್ರಿ ಸಭೆಗೆ ಮೋದಿ ಅವ್ರು ಹಾಜರಾಗಿಲ್ಲ ಅಂತ ಆಕ್ರೋಶ. ಸರ್ವಪಕ್ಷ ಸಭೆಗೆ ದಾಳಿ ಕುರಿತಾಗಿ ಸರ್ವಪಕ್ಷ ಸಭೆ ನಡೆದಿತ್ತು, ಸಭೆಗೆ ಮೋದಿ ಅವರು ಹಾಜರಾಗಿಲ್ಲ ಅಂತ ಹೇಳ್ತಾರೆ ಸರ್ ಕಾಂಗ್ರೆಸ್ ನಾಯಕರು. ನೋಡ್ರಿ, ಹಿಂಗಿರ್ತದೆ ಸರ್ವಪಕ್ಷ ಸಭೆಯಲ್ಲಿ. ಸಹಜವಾಗಿಯೇ ರಕ್ಷಣಾ ಮಂತ್ರಿಗಳಿರ್ತಾರೆ, ಗೃಹ ಮಂತ್ರಿಗಳಿರ್ತಾರೆ, ಸ್ಪೀಕರ್ ಇರ್ತಾರೆ. ಪ್ರಧಾನಮಂತ್ರಿಗಳನ್ನೇ ಅಟೆಂಡ್ ಆಗ್ಬೇಕತ್ತಿಲ್ಲ. ಇವತ್ತು ರಾಹುಲ್ ಗಾಂಧಿ ಕಾಶ್ಮೀರ್ನಾಗ 28 ಕೊಲೆ ಇದು ಯಾವುದು ಅಲ್ಲ, ನಮ್ಮ ಅತ್ತೆ ಯಾವುದಲ್ಲ, ರಾಹುಲ್ ಗಾಂಧಿ ಹೋಗ್ಯಾನ ಕಾಶ್ಮೀರಕ್ಕೆ, ಸಾಂತ್ವನ ಹೇಳ್ಯಾನ. ಅದೇ ಸಾಬ್ರು ಸತ್ತಿದ್ರ ಆಕಿ ಆಕಿ ಅವನ ತಂಗಿ ಅದಾಳ ವಡ್ರಾ, ಆ ವಡ್ರಾ ಇವ್ ಕೂಡ ಹೋಗಿ ಅಳತಿದ್ರು ಬಿಕ್ಕಿ. ಈಗ ಹೋಗಿ ಅಲ್ಲಿ ಹಿಂದೂಗಳಿಗೆ ಆದಾಗ ಹೋಗ್ಬೇಕು. ಸಿದ್ದರಾಮಯ್ಯ ಹೇಳ್ತಾರೆ ಏನು ಸತ್ತವ್ರು ಹೊಳ್ಳಿ ಬರ್ತಾರೆ. ಹಾಂ, ಭದ್ರತೆ ಮಾಡಬೇಕಾಗಿತ್ತು ಅಂತ ಭದ್ರತೆ ಕೊಡಬೇಕಾಗಿತ್ತು ಮೋದಿಯವರು ಅಂತ ಹೇಳ್ತಾರೆ. ಇವರಲ್ಲಿ ಇಲ್ಲಿ ಕರ್ನಾಟಕದಾಗ ಎಷ್ಟು ಭದ್ರತೆ ಹಿಂದೂಗಳಿಗೆ? ಸಿದ್ದರಾಮಯ್ಯ ಮಾನ ಮರ್ಯಾದೆ ಇದ್ರೆ ಇಡೀ ದೇಶದ ಕ್ಷಮೆ ಬೇಡ. ಈಗ ನಾ ಹೇಳ್ತೇನೆ, ಸಿದ್ದರಾಮಯ್ಯ ಪಾಕಿಸ್ತಾನ ಏಜೆಂಟ್. ನಮ್ಮ ಕರ್ನಾಟಕ ಮುಖ್ಯ ಅಂದ್ರಲ್ಲ, ಪಾಕಿಸ್ತಾನ ಮುಖ್ಯ. ಹೋಗಿ ಮುಂದಿನ ಸಲ ಅಲ್ಲೇ ಪ್ರಧಾನಮಂತ್ರಿ ಆಗಲಿ. ಅರಬಿ ತಿಮ್ಮಾಪುರ್ ಅವರು ಎಲ್ಲ ಮುಸ್ಲಿಮರು ಭಯೋತ್ಪಾದಕರ ಅಲ್ಲ, ಮತ್ತೆ ಪ್ರವಾಸಿಗರ ರಕ್ಷಣೆ ಮಾಡಿದ್ದ ಮುಸ್ಲಿಮರ ನೋಡ್ರಿ, ಎಲ್ಲ ನಾಟಕ ಇವೆಲ್ಲ. ಈಗ 2 ದಿವಸದಿಂದ ಹೊಂಟೈತಿ ಅದು ಹೊಸ ಡೈಲಾಗ್. ಅಂದ್ರೆ ಇವರು ಮುಸ್ಲಿಮ್ರು ಸಪೋರ್ಟ್ ಮಾಡಿದ್ರಂತೇಳಿ ಅಲ್ಲಿರೋರೇ ಯಾರ್ಯಾರು ಮಾಹಿತಿ ಕೊಟ್ಟರು, ಯಾರು ಇದನ್ನು ಎಲ್ಲ ಮಾಡಿಕೊಟ್ಟವ್ರು ಯಾರು ಅನ್ನೋದು ಈಗ ಮನೆಗೆ ಹೋಗಿ ಐಡೆಂಟಿಫೈ ಮಾಡ್ಲಕತ್ತಾರಲ್ರಿ ಮಿಲ್ಟ್ರಿ ಅವರು. ಸುಮ್ಮನೆ ಇವೆಲ್ಲ ಇಲ್ಲಿ ಕೂತ್ ಹೇಳ್ತಾ ಏನು ಅಲ್ಲಿ ಹೋಗಿ ನೋಡಿ ಬಂದ ನಾನು, ನಮ್ಮ ಎಕ್ಸೈಸ್ ಮಿನಿಸ್ಟ್ರು. ಹಾಂ, ಎಕ್ಸೈಸ್ ಮಿನಿಸ್ಟ್ರು ಹೋಗಿ ನೋಡಿ ಬಂದ, ಅಥವಾ ಪ್ರಿಯಾಂಕಾ ಖರ್ಗೆ ಹೋಗಿ ನೋಡಿ ಬಂದಾನೇನ್ರಿ ಅಲ್ಲಿ? ಇಲ್ಲ, ಅವ್ರ ಜಾತಿ ಕೇಳಿಲ್ಲತ್ತ. ಆ ಪ್ರಿಯಾಂಕಾ ಖರ್ಗೆ ಏನಾರೇ ಸ್ವಾಭಿಮಾನ ಐತೆ? ಮಲ್ಲಿಕಾರ್ಜುನ ಖರ್ಗೆ ಅವರ ತಾಯಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಂದೆ ಕೊಲೆ ಮಾಡ್ತಾರೆ ರಜಾಕರು. ಯಾರು? ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಂದೆ ರಜಾಕರು ಮಲ್ಲಿಕಾರ್ಜುನ ತಾಯಿನ ಕೊಲೆ ಹೊಡಿತಾರೆ. ಗಿಡದ ಬುಡಕ್ಕೆ ಡೊಕ್ಕೊಂಡಿರ್ತಾನೆ ಇದೆ ಮಲ್ಲಿಕಾರ್ಜುನ. ಈ ಪ್ರಿಯಾಂಕಾ ಖರ್ಗೆ ಏನು ಹೇಳ್ತಾರ? ರಜಾಕರು ಹೊಡೆದಿಲ್ಲ, ಅದು ಹಿಂದೂ ಮುಸ್ಲಿಮ್ ಅಲ್ಲ. ಮತ್ತೇನು ಹೇಳ್ಬೇಕಂತ? ಇಂಥ ಅಯೋಗ್ಯರೆಲ್ಲ ಅದು. ಇವತ್ತು ಅಂಬೇಡ್ಕರ್ ಅವ್ರು ಏನು ಹೇಳ್ಯಾರ? ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಎಲ್ಲಿ ಅಧ್ಯಯನ ಮಾಡೀವಿ? ಅಂಬೇಡ್ಕರ್ ಹೇಳ್ತಾರೆ 1942ರಾಗ ಪಾರ್ಟಿಷನ್ ಆಫ್ ಪಾಕಿಸ್ತಾನದಾಗ ಹೇಳ್ತಾರೆ, ನಾನು ಭಾರತ ಪಾಕಿಸ್ತಾನ 2 ದೇಶ ಆಗಲಿಕ್ಕೆ ನಾನು ಒಪ್ಪಿಗೆ ಇಲ್ಲ.
ಒಂದು ವೇಳೆ ನೆಹರೂನೇ ಪ್ರಧಾನಮಂತ್ರಿ ಮಾಡ್ಬೇಕಂತೇಳಿ ಗಾಂಧಿ ಬಗ್ಗೆ ಅಂಬೇಡ್ಕರ್ ಹೇಳ್ಯಾರ, ಗಾಂಧಿಯನ್ನು ಮಹಾತ್ಮ ಅನ್ಬೇಡ್ರಿ, ಗಾಂಧಿಯನ್ನು ರಾಷ್ಟ್ರಪಿತ ಅನ್ಬೇಡ್ರಿ, ಅದಕ್ಕೆ ಯೋಗ್ಯ ಇಲ್ಲ. ಯಾರು? ಬಾಬಾ ಸಾಹೇಬ್ರು ಹೇಳಿದ್ರು. ಮುಂದೆ ಬಾಬಾ ಸಾಹೇಬ್ರು ಹೇಳ್ತಾರೆ, ಒಂದು ವೇಳೆ ಭಾರತವನ್ನು ಒಡಿದಾದ್ರೆ 2 ರಾಷ್ಟ್ರ ನೀವು ಮಾಡೋದಿದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು. ಪಾಕಿಸ್ತಾನ ಭಾಗದಲ್ಲಿ ಬರುವಂಥ ಕೊನೆಯ ಹಿಂದೂ ಭಾರತಕ್ಕೆ ಬಂದ ಮೇಲೆ 2 ರಾಷ್ಟ್ರಗಳನ್ನು ಮಾಡಬೇಕಂತ ಯಾರು? ಬಾಬಾ ಸಾಹೇಬ್ರು. ಯಾಕೆ ಹೇಳಿದ್ರಂದ್ರೆ ಇಸ್ಲಾಂ ಎಂದು ಮತ್ತೊಂದು ಧರ್ಮವನ್ನು ಅಂತಮ್ರ ತಿಳ್ಕೊಂಡಿಲ್ಲ. ಇಸ್ಲಾಂ ಈ ದೇಶದಲ್ಲಿ ಶಾಂತಿಯಿಂದ ಇರೋದಿಲ್ಲ. ಇಸ್ಲಾಂ ಇರೋದ್ರಿಂದ ಭಾರತಕ್ಕೆ ನೆಮ್ಮದಿ ಇರೋದಿಲ್ಲ. ಇವತ್ತು ಸತ್ಯ ಆಗ್ಲಿಕ್ಕತ್ತಿದ್ದಿಲ್ಲ ಅಂಬೇಡ್ಕರ್ ಹೇಳಿದ್ರು. ಅಂಬೇಡ್ಕರ್ ಅವ್ರನ್ನ ನಾವು ದೂರಿಟ್ಟಿವಿ ಎಲ್ಲರೂ. ಅಂಬೇಡ್ಕರ್ ಅಂದ್ರೆ ದಲಿತು, ಅಂಬೇಡ್ಕರ್ ಅಂದರೆ ಯಾರಿಟ್ಟವರು? ಮೇಲ್ಜಾತಿಯವರು ಪ್ಲಸ್ ಕಾಂಗ್ರೆಸ್. ಅವ್ರಿಗೆ ಭಾರತ ರತ್ನ ಅವ್ರು ಕೊಡಲಿಲ್ಲ, ಕಾಂಗ್ರೆಸ್ನವ್ರು. ನೆಹರು ತಾನೇ ತೊಗೊಂಡ ಭಾರತ ರತ್ನ, ಇಂದಿರಾ ಗಾಂಧಿ ತಾನೇ ತೊಗೊಂಡ್ಳು, ರಾಜೀವ್ ಗಾಂಧಿ ತಾನೇ ತೊಗೊಂಡ. ಇವತ್ತು ಪಾಕಿಸ್ತಾನ ಮೀಡಿಯಾ ಎಲ್ಲ ಸಿದ್ದರಾಮಯ್ಯ ಹೊಗಳ್ತಾ ಇದ್ದಾರೆ. ಆದಷ್ಟು ಬೇಗನೆ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಪ್ರಧಾನಮಂತ್ರಿ ಆಗಲಿ ಅವ. ಇಲ್ಲಿ ಕರ್ನಾಟಕದಿಂದ ಮೊದಲು ಕಿತ್ಕೊಂಡು ಹೋಗಲ್ಲ ಕಡೆ ಸಾಬ್ರ ಕಡೆ ಸ್ವಲ್ಪ ಹಿಂಗೆ ದಾಡಿ ಗಿಡಿ ಬಿಟ್ಟರೆ ಎಸ್ ಹತ್ತಾರ. ಬಸವನಗೌಡರು ಹೊಸ ಪಕ್ಷ ಸ್ಥಾಪನೆ ಮಾಡ್ತಾರೆ, ಯಾವಾಗ ಮಾಡ್ತಾರೆ ಅಂತ? ನಾನು ಹೊಸ ಪಕ್ಷ ಮಾಡ್ತೇನೆ ಅಂತ ಎಲ್ಲಿ ಹೇಳಿಲ್ಲ. ಇವತ್ತು ನೀವು ಬೀದರ್ನಾಗೆ ನಮ್ಮ ಹಿಂದೂ ಕಾರ್ಯಕರ್ತರು ನೋಡ್ಲಕತ್ತೀರಿ, ನಾ ಹಿಂದೂ ಸಂಘಟನೆ ಮಾಡ್ಲಕತ್ತೀನಿ. ಹಿಂದೂಗಳು ಒಂದಾಗ್ರಿ, ಯಾರು ಯೋಗ್ಯ ಅದಾರ ಅವ್ರಿಗೆ ಓಟ್ ಹಾಕಿದ್ರೆ ತಟ್ಟೆ ಹೇಳ್ತೀನಿ. ನಾವು ಯಾರು ಪಾರ್ಟಿ ಗಿಲ್ಟಿ ಕಟ್ಟು ಅವರೆಲ್ಲ ಮತ್ತು ನೀವು ಚಾನಲ್ದವ್ರು ಹೊಡಿತೀರಿ. ಇವರು ಬಂಗಾರಪ್ಪ ವಿಫಲರಾದರು, ಅಲ್ಲಿಂದ ಯಾರು ನಮ್ಮ ಯಾರು ರೆಡ್ಡಿ ಜನಾರ್ದನ್ ರೆಡ್ಡಿ ವಿಫಲರಾದರು, ರಾಮುಲು ವಿಫಲರಾದರು, ಯಡಿಯೂರಪ್ಪ ವಿಫಲರಾದರು, ಮತ್ತು ಯಾರ್ರಿ ಮತ್ತು ಪಾರ್ಟಿ ಕಟ್ಟೋದವರು ಅವರೆಲ್ಲ ವಿಫಲರಾಗ್ಯಾರ. ಹಂಗೆ ಯತ್ನಾಡ್ರು ಮುಗಿದು ಹೋಗ್ತದ ಅಂತ ಮೀಡಿಯಾದವ್ರು ಹೊಡಿತಾರೆ. ಯಾಕಂದ್ರೆ ಮೀಡಿಯಾದವ್ರಿಗೂ ಕೆಲವೊಂದು ಮಂದಿಗೆ, ಎಲ್ಲರಿಗೆಲ್ಲ ಕೆಲವೊಂದು ಮಂದಿಗೆ ವಿಜಯೇಂದ್ರನ ಅತ್ಯಂತ ಪಾರ್ಟ್ನರ್ಶಿಪ್ ಐತಿ. ಏನು ಮಾಡೋದು?